ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕಳೆದ 2 ವಾರದಿಂದ ಬೆಂಗಳೂರಿನಾದ್ಯಂತ ಮೆಟ್ರೋ ದರದ ಏರಿಕೆಯ ವಿರುದ್ಧ ಆಕ್ರೋಶ ಬಗೆಲೆದ್ದಿದೆ. ಮೆಟ್ರೋ ದರದ ಏರಿಕೆಯನ್ನು ಹಲವಾರು ಜನ ಖಂಡಿಸಿದ್ದಾರೆ. ಅದು ನಿಜವಾಗ್ಲೂ ಸ್ವಾಗತಾರ್ಹ. ಆದರೆ ಮೆಟ್ರೋ ದರದ ಏರಿಕೆಯನ್ನು ಮಾಡುವುದರ ಬದಲು BMRCL ಏನು ಮಾಡ್ಬೋದಾಗಿತ್ತು ಅನ್ನೋದ್ರ ಕುರಿತಾಗಿರುವಂಥ ಯಾವೊಬ್ಬ ಎಲೆಕ್ಟೆಡ್ ಬಾಡಿ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಬಾಡಿ ಆಗಿರ್ಬೋದು ಯಾರೂ ಸಹ ಮಾತಾಡ್ತಾ ಇಲ್ಲ. ಸ್ನೇಹಿತರೆ, ಮೆಟ್ರೋ ದರವನ್ನು ಏರಿಕೆ ಮಾಡಿ ಅದರ ನೇರವಾಗಿರತಕ್ಕಂಥ ಹೊರೆಯನ್ನು ಪ್ರಯಾಣಿಕನ ಮೇಲೆ ಹಾಕುವುದರ ಬದಲಾಗಿ ಮೆಟ್ರೋ ಪ್ಯಾಸಿವ್ ಇನ್ಕಮನ್ನು ಜನರೇಟ್ ಮಾಡುವಂತಹ ಕುರಿತಾಗಿರುವಂಥ ಯೋಚನೆಗಳನ್ನ ಮಾಡ್ಬೋದಾಗಿತ್ತು. ತನ್ನ ಸ್ಟೇಷನ್ಗಳನ್ನು ಕಮರ್ಷಿಯಲೈಸ್ ಮಾಡಿ ಮಿನಿ ಶಾಪಿಂಗ್ ಮಾಲ್ಗಳನ್ನು ಮಾಡಿ ಅಲ್ಲಿಂದ ರೆಂಟಲ್ ಇನ್ಕಮ್ಗಳನ್ನು ಜನರೇಟ್ ಮಾಡುವಂಥ ಕುರಿತು ಯೋಚನೆಯನ್ನು ಮೆಟ್ರೋ BMRCL ಮಾಡಬೇಕಾಗಿತ್ತು. ಅದಲ್ಲದೆ ಅಡ್ವರ್ಟೈಸ್ಮೆಂಟ್ ಸ್ಪೇಸ್ಗಳನ್ನು ಹೆಚ್ಚಿಗೆ ಮಾಡ್ಬೋದಾಗಿತ್ತು. ಇವೆರಡನ್ನೂ ಮಾಡದಲೇ ಮೆಟ್ರೋ ನೇರವಾಗಿ ತನ್ನ ಪ್ರಯಾಣದ ದರವನ್ನು ಹೇರಿಸಿ ಇದರ ಹೊರೆಯನ್ನು ಪ್ರಯಾಣಿಕರ ಮೇಲೆ ಹಾಕಿ ಈಗಾಗಲೇ BMTCಯನ್ನು ಅರ್ಧಕ್ಕೊಂದು ರಾಜ್ಯ ಸರ್ಕಾರ ಬೆಂಗಳೂರಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಬೆಂಕಿ ಹಚ್ಚಾಗಿದೆ. ಇನ್ನು ಈ ಮೆಟ್ರೋ ದರವನ್ನು ಸಹ ಏರಿಕೆಯನ್ನು ಮಾಡಿದ್ರೆ ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಜಟಿಲ ಆಗ್ತಾ ಹೋಗುತ್ತೆ. ಇದಕ್ಕೆ ಮೊನ್ನೆ DK ಶಿವಕುಮಾರ್ ಅವರು ಹೇಳಿದಾಗೆ ಭಗವಂತ ಬಂದರೂ ಪರಿಹಾರ ಕೊಡಲಿಕ್ಕಾಗಲ್ಲ. BMRCL ಇವಾಗಲೇ ಇದರ ಕುರಿತಾಗಿರ್ತಕ್ಕಂಥ ಯೋಚನೆಯನ್ನು ಮಾಡಿ ತನ್ನ ಸ್ಟೇಷನ್ಗಳನ್ನು ಕಮರ್ಷಿಯಲೈಸ್ ಮಾಡುವುದರ ಕುರಿತಾಗಿರುವಂಥ ಹೆಜ್ಜೆಯನ್ನು ಹಾಕಿದ್ರೆ ಮುಂದೆ ಆಗ್ತಕ್ಕಂಥ ಭಾರಿ ಅನಾಹುತವನ್ನು ತಪ್ಪಿಸ್ಬೋದು.